ಹಿಂಗೆ ದುಡ್ಡು ಸೇವ್ ಮಾಡ್ಕೊಂಡು ಗೋಲ್ಡ್ ಚೇಂಜ್ ಮಾಡ್ಸ್ಕೊಂಡ್ಬಿಡ್ತೀನಿ. ಓ ಮಮ್ಮಿ ಅವ್ರದೇ ಸ್ವಂತ ಬ್ಯಾಂಕ್ ನಡೆಸ್ತವ್ರಾ? ಇವತ್ತು ಈ ದುಡ್ಡು ತಗೊಂಡು ಮಮ್ಮಿ ಗೊತ್ತಿಲ್ಲದಂಗೆ ಪಾರ್ಟಿ ಮಾಡ್ತೀನಿ. ಫೈನಲಿ ಶಾಪಿಂಗ್ ಹೋಗ್ತಾ ಇದ್ದೀನಿ. ಒಂದು 500 ರೂಪಾಯಿ ತಗೊಂಡ್ರೆ ಸಾಕು. ದುಡ್ಡು ಕಾಣಿಸ್ತಿಲ್ಲ, ಇದ್ರಲ್ಲೂ ಇಲ್ಲ. ಓ ಮೈ ಗಾಡ್, ಎಲ್ಲೋಯ್ತು? ಇದ್ರಲ್ಲೂ ಇಲ್ಲ. ನನ್ನ ಮನೆಯಲ್ಲ ಕಳ್ತನ ಹೋಯ್ತಾ? ಇವತ್ತೇನೇನು ಬೇಕು ಎಲ್ಲ ತಗೊಂಡು ಫ್ರೆಂಡ್ಸ್ಗೂ ಕೊಡಿಸ್ಬಿಡ್ತೀನಿ. ಒಳ್ಳೆ ಪಾರ್ಟಿ ಆಯಿತು. ಏಯ್, ಇಷ್ಟೊತ್ತೆಲ್ಲ ಹೋಗಿದ್ದೆ? ಅಲ್ಲಿ ಒಳಗಡೆ ದುಡ್ಡು ಇಟ್ಟಿದೆ, ಏನಾದ್ರು ತಗೊಂಡ್ಯಾ? ಇಲ್ಲ ಮಮ್ಮಿ, ತಗೊಂಡಿಲ್ಲ. ದುಡ್ಡು ಕತ್ಕೊಂಡು ಏನು ತಿನ್ಕೊಂಬಂದಿದ್ಯಾ? ನಿಜ ಹೇಳು, ಇಲ್ಲ ಹೊಡೆದಾಕ್ಬಿಡ್ತೀನಿ. ಏಯ್ ರೇ ಅವನೇ ಕೊಟ್ಟಿದ್ಯಾ? ನಿನ್ ದುಡ್ಡನ್ನ ರಿಟರ್ನ್ ಹತ್ರ ಅಲ್ಲಿ ಇಲ್ಲಿ ಕದ್ದಿಡ ಬದಲು ಬಜೆಟ್ ಆಪ್ ಸೇವ್ ಮಾಡ್ತಾನೆ. ಬಚತ್ ಆ್ಯಪ? ಏನದು? ಬಜೆಟ್ ಆಪ್ ನಿಂಗೆ ಡೈಲಿ ಸೇವಿಂಗ್ಸ್ ಮೇಲೆ ಎಫ್ಟಿಗಿಂತ ಜಾಸ್ತಿ ರಿಟರ್ನ್ಸ್ ಕೊಡುತ್ತೆ. ಅಷ್ಟೇ ಅಲ್ಲ, ನಿನ್ ದುಡ್ಡು SBI, ICICI ಅಲ್ಲಿ ಸೇಫ್ ಅಂಡ್ ಸೆಕ್ಯೂರ್ ಫಂಡ್ ಅಲ್ಲಿ ಇರುತ್ತೆ, ಯಾವ್ದು ಲಾಕಿಂಗ್ ಫೀಡ್ ಇಲ್ದೇನೆ. ಇದರರ್ಥ ನಿನ್ ದುಡ್ಡನ್ನ ನೀನ್ ಯಾವ ಬೇಕಾದ್ರೂ ವಿಡ್ರಾ ಮಾಡ್ಕೋಬಹುದು ವಿತ್ ಇಂಟ್ರೆಸ್ಟ್ ಜೊತೆಗೆ. ನೀನ್ ಕಷ್ಟಪಟ್ಟಿರೋ ದುಡ್ಡನ್ನ ನೀನ್ ಕಳ್ಕೊಂತೀಯ ಅನ್ನೋ ಭಯ ಇದ್ರೆ ಬಜೆಟ್ ಆಪ್ ಸೇವ್ ಮಾಡು. ಹೌದಾ? ಅಮೇಜಿಂಗ್ ಆ್ಯಪ್ ಅನ್ಸುತ್ತೆ. ನಾನು ಇವತ್ತೇ ಬಚತ್ ಆ್ಯಪಲ್ಲಿ ಸೇವ್ ಮಾಡ್ತೀನಿ. ಈ ವಿಡಿಯೋ ಕೆಳಗೆ ಕಮೆಂಟ್ ಸೆಕ್ಷನ್ ನಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ 50 ರೂಪೀಸ್ ರಿವಾರ್ಡ್ ಸಿಗುತ್ತೆ. ಬಚತ್ ಆಪ್ ಅಲ್ಲಿ ಕೇವಲ 100 ರೂಪಾಯಿಂದ ನಿಮ್ಮ ಸೇವಿಂಗ್ ಅನ್ನ ಶುರು ಮಾಡಿ. FDಗಿಂತ ಒಳ್ಳೆ ರಿಟರ್ನ್ಸ್ ಅನ್ನ ಪಡೆಯಿರಿ. SBI, ICICI ಮತ್ತು ಆಕ್ಸಿಸ್ ನ ಭರವಸೆಯೊಂದಿಗೆ UPI ಇಂದ ಸುಲಭವಾದ ಸೇವಿಂಗ್ ಮತ್ತೆ ಅಗತ್ಯವಿದ್ದಾಗ ದುಡ್ಡು ಆರಾಮಾಗಿ ತೆಗಿಬಹುದು.